ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟೆಕ್ ಲೈಫ್ ಆ್ಯಂಡ್ರಾಯ್ಡ್ ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ವಿಡಿಯೋದಲ್ಲಿ ನಾವೊಂದು ಮೈಕ್ರೋಫೋನ್ ಬಗ್ಗೆ, ಅಂದರೆ ವೈರ್ಲೆಸ್ ಮೈಕ್ರೋಫೋನ್ ಬಗ್ಗೆ ಅನ್ಬಾಕ್ಸಿಂಗ್ ಮಾಡ್ತಾ ಹೋಗ್ತೀನಿ. ಮತ್ತು ಅದರಲ್ಲಿ ಇರುವಂಥ ಒಂದು ಸ್ಪೆಸಿಫಿಕೇಷನ್ ಏನು, ಮತ್ತು ಅದರ ಒಂದು ಬಿಲ್ಡ್ ಕ್ವಾಲಿಟಿ ಹೇಗಿದೆ ಅನ್ನೋದ್ರ ಬಗ್ಗೆ ಒಂದು ಕಂಪ್ಲೀಟಾಗಿ ಮಾಹಿತಿನ ತಿಳಿಸ್ಕೊಡ್ತಾ ಹೋಗ್ತೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ, ಇಲ್ಲಿ ಸ್ಕಿಪ್ ಮಾಡಿದೆ. ವಿಡಿಯೋ ಇಷ್ಟ ಆಯ್ತಂದರೆ ಒಂದು ಲೈಕ್ ಮಾಡಿರಿ, ಆದಷ್ಟೊಂದು ವಿಡಿಯೋನ ಶೇರ್ ಮಾಡಿ. ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರೆ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಒಂದು ವಿಡಿಯೋನ ಶೇರ್ ಮಾಡೋಣ. ಓಕೆ ಫ್ರೆಂಡ್ಸ್, ಈ ಒಂದು ಮೈಕ್ರೋಫೋನ್ ಬಂದುಬಿಟ್ಟು ಸೊನಾಟಾ ಗೋಲ್ಡ್ ಅಂತ ಬ್ರ್ಯಾಂಡ್ ನೇಮು. ಇದು ನನಗೆ ಅಮೆಝಾನಲ್ಲಿ ಒಂದು ಆಫರಲ್ಲಿ ಸಿಕ್ತು. ಇದು MRP ಬಂದುಬಿಟ್ಟು 5,000 ರೂಪಾಯಿ ನಿಮಗೆ ಅಮೆಝಾನಲ್ಲಿ ಇರುತ್ತೆ. ಇದು MRP ಬಂದುಬಿಟ್ಟು ನೀವೇನಾದರೂ ಆಫರಲ್ಲಿ ಪರ್ಚೇಸ್ ಮಾಡಿದಾಗ ನಿಮಗೆ ಒಂದು 1800-1700 ರೂಪಾಯಿ ಒಳಗೆ ಈ ಒಂದು ಪ್ರಾಡಕ್ಟ್ ಸಿಗುತ್ತೆ ನಿಮಗೆ. ಈ ಒಂದು ಪ್ರಾಡಕ್ಟ್ ಇದು ಒಂದು ನೀವೇನೋ ಪರ್ಚೇಸ್ ಮಾಡ್ಬೇಕಂತ ಅಂದ್ಕೊಂಡ್ರೆ ಇದರ ಒಂದು ಪ್ರಾಡಕ್ಟ್ ಲಿಂಕನ್ನು ಒಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀರಿ. ಸೊ ಒಂದು ಲಿಂಕನ್ನು ಯೂಸ್ ಮಾಡ್ಕೊಂಡು ನೀವು ಈ ಒಂದು ಪ್ರಾಡಕ್ಟ್ಸನ್ನು ಪರ್ಚೇಸ್ ಮಾಡಿದೆ. ಸೊ ಆಲ್ರೆಡಿ ನಾನು ಓಪನ್ ಮಾಡಿದ್ದೇನೆ ಇದನ್ನು. ಸೊ ಯಾವ ರೀತಿ ಇದೆ ಅಂತ ಅವರು ಚೆಕ್ ಮಾಡಲಿಕ್ಕೆ, ಟೆಸ್ಟ್ ಮಾಡಲಿಕ್ಕೆ ಓಪನ್ ಮಾಡಿದೆ. ಸೊ ಈ ರೀತಿ ಬಾಕ್ಸ್ ಬರುತ್ತದು. ಸೊ ಇವಾಗ ಓಪನ್ ಮಾಡೋಣ. ಓಪನ್ ಮಾಡಿದ ಈ ರೀತಿ ಒಂದು ಬಾಕ್ಸ್ ಇರುತ್ತೆ. ಸೊ ಬ್ರ್ಯಾಂಡ್ ನೇಮ್ ಬಂದುಬಿಟ್ಟು ಸೊನಾಟಾ ಗೋಲ್ಡ್ ವೈರ್ಲೆಸ್ ಮೈಕ್ರೋಫೋನ್ ಪ್ಲಗ್ ಆ್ಯಂಡ್ ಪ್ಲೇ ಅಂತ. ಇದರ ಮಾಡೆಲ್ ನೇಮ್ ಬಂದುಬಿಟ್ಟು S311 ಇದರ ಮಾಡೆಲ್ ನೇಮ್. ಸೊ ಈ ರೀತಿ ನಿಮಗೆ ಬಾಕ್ಸಲ್ಲಿ ಫ್ರಂಟ್ ಒಂದು ಕಾಣ್ತದೆ, ಈ ರೀತಿ ಕಾಣುತ್ತೆ ನಿಮಗೆ. ಸೊ ಇಲ್ಲಿ ಲೈವ್ ಶೋನ ಇದಕ್ಕೆ ಯೂಸ್ ಆಗುತ್ತೆ ಅಂತ ಕೊಟ್ಟಿದ್ದಾರೆ. ಲೈವ್ ಶೋ ಯೂಸ್ ಆಗುತ್ತೆ, ಮತ್ತು ಇಂಟರ್ವ್ಯೂ ಮಾಡಲಿಕ್ಕೆ ಒಂದು ಮೈಕ್ರೋಫೋನ್ ಯೂಸ್ ಆಗುತ್ತೆ, ಮತ್ತು ಬ್ಲಾಗ್ ಶಾರ್ಟ್ ವಿಡಿಯೋ, ಸಣ್ಣ ಪುಟ್ಟ ವಿಡಿಯೋಗಳು ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ಮತ್ತು ಇದೊಂದು ಟ್ರಾನ್ಸ್ಫರ್ ಕೊಟ್ಟಿದ್ದಾರೆ, ಅಡ್ಯಾಪ್ಟರ್ ಮತ್ತು ರಿಸೀವರ್ ಅಂತಾರೆ. ಮತ್ತು ಇವ್ರು 3 ರೀತಿ ಕನೆಕ್ಟರ್, ಒಂದು ಚಿಪ್ ಕನೆಕ್ಟ್ ಮಾಡಲಿಕ್ಕೆ ಒಂದು ಕನೆಕ್ಟರ್ನ ಕೊಟ್ಟಿದ್ದಾರೆ, ಆರಾಮಾಗಿ ಕನೆಕ್ಟ್ ಮಾಡ್ಬೋದು. ಮತ್ತು ಸೈಡಿಗೆ ಏನು ಕೊಟ್ಟಿದ್ದಾರೆ ಅಂತಂದ್ರೆ, ಸೊ ನಿಮಗೆ ಯಾವುದಕ್ಕೆಲ್ಲ ಯೂಸ್ ಆಗುತ್ತೆ ಅಂತಂದರೆ, ನಿಮಗೆ ಐಫೋನಿಗೆ ಯೂಸ್ ಆಗುತ್ತೆ, ಮತ್ತು ಟೈಪ್ ಸಿ ಇರುವಂಥ ಒಂದು ಮೊಬೈಲ್ ಕೂಡ ಯೂಸ್ ಆಗುತ್ತೆ, ಫಾರ್ ಆ್ಯಂಡ್ರಾಯ್ಡ್ ಮತ್ತು ಫಾರ್ ಲ್ಯಾಪ್ಟಾಪ್. ಸೊ ಎಲ್ಲಕ್ಕೂ ಈ ಒಂದು ಮೈಕ್ರೋಫೋನ್ನ ಯೂಸ್ ಮಾಡ್ಕೋಬೋದು. ಮತ್ತು ಬ್ಯಾಕ್ ಸೈಡಲ್ಲಿ ನೋಡೋದಾದ್ರೆ ನಿಮಗೆ ಒಂದು ಪ್ಲಗ್ ಆ್ಯಂಡ್ ಪ್ಲೇ ಒಂದಿದೆ. ಮತ್ತೊಂದು ನಿಮಗೆ 20 ಮೀಟರ್ಸ್ ಎಕ್ಸೆಸಿಬಲ್ ರಿಸೆಪ್ಷನ್, 20 ಮೀಟರ್ಸ್ ಮಟ್ಟ ಈ ಒಂದು ಮೈಕ್ರೋಫೋನನ್ನು ಯೂಸ್ ಮಾಡ್ಕೋಬೋದು. ಮತ್ತು ಒಂದು ಪ್ರೀಸಿಯಸ್ ಆಡಿಯೋ, ಸೊ ಚೆನ್ನಾಗಿ ಕೇಳುತ್ತೆ ನಿಮಗೆ ಆಡಿಯೋ. ಮತ್ತು ಕ್ಲಿಯರಿಟಿ ಕ್ಲಿಯರ್ ವಾಯ್ಸ್ ಹೈಲಿ ಸೆನ್ಸಿಟಿವ್ ಇದೆ, ಮತ್ತು ವೈಡ್ಲಿ ಕಂಪ್ಯಾಟೇಬಲ್. ಸೊ ಕಂಪ್ಯಾಟೇಬಲ್ ಕೂಡ ಎಲ್ಲ ಒಂದು ನಿಮಗೆ, ಸೊ ಲ್ಯಾಪ್ಟಾಪ್ ಆಗಿರ್ಬೋದು, ಒಂದು ಮೊಬೈಲ್ ಆಗಿರ್ಬೋದು, ಮತ್ತು ಐಫೋನ್ ಆಗಿರ್ಬೋದು, ಎಲ್ಲ ಒಂದು ಕಂಪ್ಯಾಟೇಬಲ್ ಈ ಒಂದು ಮೈಕ್ರೋಫೋನ್ ಕನೆಕ್ಟ್ ಆಗುತ್ತೆ. ಸೊ ಇವಾಗ ಅದನ್ನು ಓಪನ್ ಮಾಡೋಣ. ಸೊ ಈ ರೀತಿ ನಾವು ಅದನ್ನು ಸ್ಲೈಡ್ ಮಾಡಬೇಕಾಗುತ್ತೆ. ಸ್ಲೈಡ್ ಮಾಡೋದಕ್ಕೂ ನಿಮಗೆ ಈ ರೀತಿ ನೋಡಲಿಕ್ಕೆ ಸಿಗುತ್ತೆ ಒಳಗಡೆ ಬಾಕ್ಸು. ಸೊ ಈ ರೀತಿ ಪ್ಯಾಕಿಂಗ್ ಮಾಡಿದ್ರೆ ಇದೊಂದು ಸೈಡಿಗೆ ಇರೋಣ ಬಾಕ್ಸ್ ಎಲ್ಲ ಈ ರೀತಿ ನಿಮ್ಗೆ ನೋಡಲಿಕ್ಕೆ ಸಿಗುತ್ತೆ ಆ ಒಂದು ಬಾಕ್ಸನ್ನು. ಸೊ ಬಾಕ್ಸಲ್ಲಿ ಮತ್ತೇನು ಕೊಟ್ಟಿದ್ದಾರೆ ನೋಡೋಣ. ಸೊ ಇದನ್ನು ಒಂದು ರಿಸೀವರನ್ನು ಓಪನ್ ಮಾಡ್ಕೊಂಡು ಒಂದು ಅಡ್ಯಾಪ್ಟರ್ನ, ಸೊ ಈ ಒಂದು ಅಡ್ಯಾಪ್ಟರ್ನ ಸೈಡಿಗೆ ಇರೋಣ. ಸೊ ಈ ರೀತಿ ಪ್ಯಾಕಿಂಗ್ ಇರುತ್ತೆ ಅಡ್ಯಾಪ್ಟರ್. ಮತ್ತೊಂದು ಇದು ಕೊಟ್ಟಿದ್ದಾರೆ, ಒಂದು ಮೈಕ್ರೋಫೋನ್, ಅಂದರೆ ಟ್ರಾನ್ಸ್ಮಿಟರ್ ಅಂತಾರೆ ಅದಕ್ಕೆ. ಸೊ ಒಂದು ಮೈಕ್ರೋಫೋನನ್ನು ಕೊಟ್ಟಿದ್ದಾರೆ. ಸೊ ಕ್ವಾಲಿಟಿ ಕೂಡ ಈ ಒಂದು ಪ್ರೈಸ್ ರೇಂಜಿಗೆ ಓಕೆ ಅಂತಾನೆ. ಮತ್ತು ಹಿಂದೊಂದು ಇದು ಆನ್ ಆಫ್ ಮಾಡಲಿಕ್ಕೆ ಒಂದು ಬಟನ್ನ ಕೊಟ್ಟಿದ್ದಾರೆ. ಸೊ ಮತ್ತು ಇವು ಕನೆಕ್ಟರ್ ಕೂಡ ಕೊಟ್ಟಿದ್ದಾರೆ. ಸೊ ಕನೆಕ್ಟರ್ನ ಇವು ನೀವು ಲ್ಯಾಪ್ಟಾಪ್ ಆಗಿರ್ಬೋದು, ಮೊಬೈಲ್ ಆಗಿರ್ಬೋದು, ಕನೆಕ್ಟರ್ನ ಮತ್ತು ಈ ರೀತಿ ಒಂದು ಕನೆಕ್ಟರ್ನ ಕೊಟ್ಟಿದ್ದಾರೆ. ಸೊ ಇದನ್ನು ಲ್ಯಾಪ್ಟಾಪಿಗೆ ಕನೆಕ್ಟ್ ಮಾಡ್ಬೋದು ಈ ಒಂದು ಕನೆಕ್ಟರ್ನ. ಮತ್ತು ಒಂದು ಐಫೋನ್ ಮೊಬೈಲ್ ಇತ್ತಂದ್ರೆ ಏನಾದರೂ ನೀವು ಅದು ಕೂಡ ಈ ಒಂದು ಕನೆಕ್ಟರ್ನ ಕನೆಕ್ಟ್ ಮಾಡ್ಕೋಬೋದು. ಮತ್ತು ಇದರ ಮೈಕ್ರೋ USB ಇಂದ ನಿಮ್ಮ ಕಡೆ ಏನಾದರೂ ಒಂದು ಮೈಕ್ರೋ USB ಇತ್ತಂದರೆ ಮೊಬೈಲ್ ಕನೆಕ್ಟರ್ ಮಾಡೋ ಸಲುವಾಗಿ. ಮತ್ತು ಟೈಪ್ ಸಿಯಿಂದ ಕನೆಕ್ಟ್ ಆಗುತ್ತೆ. ಟೈಪ್ ಸಿ ಕೂಡ ಇದು ನಿಮಗೆ ಟೈಪ್ ಸಿ ಸಿಗುತ್ತೆ. ನಿಮಗೆ ಈಗ ಒಂದು ರಿಸೀವರ್ ಇದೆಯಲ್ಲ, ಸೊ ಈ ಒಂದು ಟೈಪ್ ಸಿ ಸಿಗುತ್ತೆ. ಇದನ್ನು ಈ ರೀತಿ ಕನೆಕ್ಟ್ ಮಾಡ್ಕೋಬೋದು. ನಾನು ಮುಂದೆ ನೋಡಿದ್ರೆ ಹೇಳ್ಕೊಡ್ತೇನೆ ಹೆಂಗೆ ಯಾವ ರೀತಿ ಇದನ್ನು ಯೂಸ್ ಮಾಡ್ಕೋಬೋದು, ಇವನು ಯಾವ ರೀತಿ ಕನೆಕ್ಟ್ ಮಾಡೋದು ಮೊಬೈಲಲ್ಲಿ, ಅದ್ರ ಬಗ್ಗೆ ಕಂಪ್ಲೀಟಾಗಿ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ಇಷ್ಟು ಈ ಒಂದು ಮತ್ತು ಒಂದು ಬಾಕ್ಸಲ್ಲಿ ನೋಡೋದಾದ್ರೆ, ಓಪನ್ ಮಾಡೋದಾದ್ರೆ ಈ ಒಂದು ಖಾಲಿ ಬಾಕ್ಸ್ ಕೊಟ್ಟಿದ್ದಾರೆ. ಮತ್ತು ಇದೊಂದು ಈ ರೀತಿ ಇರೋ ಒಂದು ಖಾಲಿ ಬಾಕ್ಸ್ ಇದು ಕೂಡ ಸಪೋರ್ಟಿಂದ. ಸೊ ಯಾವುದೇ ಟೈಪ್ ಡ್ಯಾಮೇಜ್ ಆಗಬಾರ್ದು ಅಂತ ಕೊಟ್ಟಿರ್ತಾರೆ ಈ ಒಂದು ಬಾಕ್ಸನ್ನು. ಮತ್ತು ಒಂದು ಚಾರ್ಜರ್ ಕೇಬಲ್ ಸಿಗುತ್ತೆ ನಿಮಗೆ ಒಂದು ಒಂದು ಮೈಕ್ರೋಫೋನಲ್ಲಿ ಬಾಕ್ಸಲ್ಲಿ. ಸೊ ಈ ರೀತಿ ಓಪನ್ ಮಾಡೋಣ ಒಂದು ಚಾರ್ಜಿಂಗ್ ಕೇಬಲನ್ನು. ಸೊ ಒಂದು ಬಾಕ್ಸನ್ನು ಓಪನ್ ಮಾಡೋದಕ್ಕೂ ನಿಮಗೆ ಒಂದು ಟೈಪ್ ಎ ಅಂತ ಒಂದು ಟೈಪ್ ಸಿ ಇರುವಂಥ ಒಂದು ಚಾರ್ಜಿಂಗ್ ಕೇಬಲ್. ಸೊ ಒಂದು ಒಳ್ಳೆ ಕ್ವಾಲಿಟಿ ಒಂದು ಚಾರ್ಜಿಂಗ್ ಕೇಬಲ್ ಇದಾಗಿರುತ್ತೆ. ಮತ್ತು ನೀವು ಒಂದು ಚಾರ್ಜಿಂಗ್ ಅಡಾಪ್ಟರ್ ಇರುತ್ತಲ್ಲ, ಸೊ ಅದು ಕನೆಕ್ಷನ್ ಕೊಟ್ಟು ಈ ಒಂದು ಮೈಕ್ರೋಫೋನನ್ನು, ಸೊ ಈ ಒಂದು ಮೈಕ್ರೋಫೋನ್ ಇದೆಯಲ್ಲ, ಈ ಒಂದು ಮೈಕ್ರೋಫೋನ್ ನೀವು ಚಾರ್ಜ್ ಮಾಡ್ಬೋದು. ಮತ್ತು ಏನು ಕೊಟ್ಟಿದ್ದಾರೆ ಅಂತಂದರೆ,
ಮತ್ತು ಒಂದು ಯಾವ ರೀತಿ ಒಂದು ಮೈಕ್ರೋಫೋನ್ನ ಈ ಒಂದು ವೈರ್ಲೆಸ್ ಮೈಕ್ರೋಫೋನ್ ಯಾವ ರೀತಿ ಯೂಸ್ ಮಾಡಬೇಕು ಅದು ಒಂದು ಪೇಪರ್ ಕೊಟ್ಟಿದೆ, ಮ್ಯಾನುವಲ್ ಟೈಪು. ಸೊ ಯೂಸರ್ ಮ್ಯಾನುವಲ್, ಇದನ್ನು ನೀವು ಓದ್ಕೋಬೋದು ಆರಾಮಾಗಿ. ಸೊ ನಾನು ತಿಳಿಸ್ಕೊಡ್ತೀನಿ ಯಾವ ರೀತಿ ಕನೆಕ್ಟ್ ಮಾಡೋದನ್ನು ಈ ಒಂದು ನೆಕ್ಸ್ಟ್ ಒಂದು ಬರುವಂಥ ವಿಡಿಯೋದಲ್ಲಿ. ಅನ್ಬಾಕ್ಸ್ ಆಗಿತ್ತು. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ಸೊ ನಿಮಗೆ ಇಷ್ಟೆಲ್ಲ ಸಿಗ್ತಾ ಹೋಗ್ತಾವೆ ಈ ಒಂದು ಮೊಬೈಲನ್ನು, ಈ ಒಂದು ಮೈಕ್ರೋಫೋನನ್ನು. ಸೊ ಈ ಒಂದು ಬೆಸ್ಟ್ ಮೈಕ್ರೋಫೋನ್ ಅಂತ ಹೇಳ್ತೀನಿ. ಸೊ ನಾನು ಕೂಡ ಯೂಸ್ ಮಾಡಿದ್ದೇನೆ ಈ ಒಂದು ಮೈಕ್ರೋಫೋನನ್ನು. ಸೊ ಕ್ವಾಲಿಟಿ ಕೂಡ ಚೆನ್ನಾಗಿರುತ್ತೆ. ಮತ್ತು ಒಂದು ಇವು ನಾಯ್ಸ್ ಕ್ಯಾನ್ಸಲೇಷನ್ ಏನೋ ಸೌಂಡ್, ಸೊ ಹಿಂದೆ ಸೌಂಡ್ ಕೇಳಿಸ್ತಾ ಇರೋದಿಲ್ಲ, ಒಂದು ಕಂಪ್ಲೀಟಾಗಿ ಒಂದು ಇವು ನಾಯ್ಸ್ ಕ್ಯಾನ್ಸಲೇಷನ್ ಕಂಪ್ಲೀಟಾಗಿ ರಿಮೂವ್ ಆಗುತ್ತೆ. ಸೊ ಇದು ನೆಕ್ಸ್ಟ್ ವಿಡಿಯೋಲಿ ನಮಗೆ ತಿಳಿಸ್ಕೊಡ್ತೀನಿ. ಸೊ ಯಾವ ರೀತಿ ಕನೆಕ್ಟ್ ಮಾಡೋದು, ಏನೆಲ್ಲ ವಾಯ್ಸ್, ಯಾವ ರೀತಿ ವಾಯ್ಸ್ ಕೇಳಿಸ್ತಾ ಕಂಪ್ಲೀಟಾಗಿ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ಇವತ್ತಿನ ಒಂದು ವಿಡಿಯೋ ಅನ್ಬಾಕ್ಸ್ ಆಗಿತ್ತು. ಸೊ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಒಂದು ಕಮೆಂಟ್ ಮಾಡಿ. ಸೊ ವಿಡಿಯೋ ಇಷ್ಟ ಒಂದು ಲೈಕ್ ಮಾಡಿ, ಅದಷ್ಟೊಂದು ವಿಡಿಯೋನ ಶೇರ್ ಮಾಡಿ. ಮತ್ತೆ ಮತ್ತೊಂದರಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.